Hello students, welcome to the next session on accounting for amalgamation and absorption. So previous session ಕೂಡ ಪ್ರಾಬ್ಲಮ್ ಮಾಡಿದ್ವಿ. ಸೊ ಅದೇ ತರ ಈ ಒಂದು ಪ್ರಾಬ್ಲಮ್ ಮಾಡೋಣ ಸೆಷನ್ ಅಲ್ಲಿ. Sun Limited absorbed the business of Moon Limited as a going concern on 31st March 2016. Sun Limited ಅವರು Moon Limited business ನ ಅಬ್ಸರ್ವ್ ಮಾಡ್ಕೊತಾ ಇದ್ದಾರೆ on 31st March 2016. The assets and liability of Moon Limited on the date were as follow. Here that assets and liabilities ನ ಕೊಟ್ಟಿದ್ದಾರೆ. That is 30,000 equity share of 10 each. 1,000 preference share of rupees 100 each and creditors and bills payable, and the assets are goodwill, land, plant, debtors, stock, bank, preliminary expenses and profit and loss account. And then other information, the terms agreed between two companies were as follow. For every 10 equity shares of Moon Limited, Sun Limited issued 12 fully paid shares of rupees 10 each and paid rupees 10 in cash. Every 10 shares ಗೆ Moon Limited ಅಲ್ಲಿ ಏನಿದೆ 10 ಈಕ್ವಿಟಿ ಶೇರ್ಸ್ ಗೆ ಸನ್ ಲಿಮಿಟೆಡ್ ಅಲ್ಲಿ 12 ಈಕ್ವಿಟಿ ಶೇರ್ಸ್ ನ ಫುಲ್ಲಿ ಪೇಡ್ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎವ್ರಿ 10 ಈಕ್ವಿಟಿ ಶೇರ್ಸ್ ಗೆ 10 rupees ನ ಪೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. And then for the preference shareholders, the Moon Limited were paid at a premium of 5% by issue of 6% preference share of Sun Limited at par ಅಂತ ಇದೆ. ಸೊ ಇಲ್ಲಿ Moon Limited ಇರುವಂತ ಪ್ರಿಫರೆನ್ಸ್ ಶೇರ್ಸ್ ನ 5% ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡಿ ದೆನ್ ಸನ್ ಲಿಮಿಟೆಡ್ ಅಲ್ಲಿ 6% ಪ್ರಿಫರೆನ್ಸ್ ಶೇರ್ಸ್ ನವರು ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಲ್ ದ ಅಸೆಟ್ಸ್ ಅಂಡ್ ಲಯಬಿಲಿಟಿ ವರ್ ಟೇಕನ್ ಓವರ್ ಎಕ್ಸೆಪ್ಟ್ ಕ್ಯಾಶ್. ಕ್ಯಾಶ್ ಅಂದ್ಬಿಟ್ಟು ಎಲ್ಲ ಅಸೆಟ್ಸ್ ಅಂಡ್ ಲಯಬಿಲಿಟಿನ ತಗೋತಾ ಇದ್ದಾರೆ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ rupees 2,000 ಪೇಡ್ ಬೈ ಸನ್ ಲಿಮಿಟೆಡ್. ಸನ್ ಲಿಮಿಟೆಡ್ ಅವರು ರಿಯಲೈಸೇಷನ್ ಪೇ ಮಾಡ್ತಾರೆ. ಅಂಡ್ ದ ಪ್ಲಾಂಟ್ ವಾಸ್ ರಿವ್ಯಾಲ್ಯೂಡ್ ಅಟ್ rupees 1,83,000 ಅಂಡ್ ಅದರ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಟೇಕನ್ ಅಟ್ ರೆಸ್ಪೆಕ್ಟಿವ್ ಬುಕ್ ವ್ಯಾಲ್ಯೂ. ಪ್ಲಾಂಟ್ ಒಂದು ಮಾತ್ರ ರಿವ್ಯಾಲ್ಯೂ ಮಾಡ್ತಾ ಇದ್ದಾರೆ 1,83,000 ಗೆ. ರಿಮೈನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟಿನ ಬುಕ್ ವ್ಯಾಲ್ಯೂ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಮೂನ್ ಲಿಮಿಟೆಡ್ ಅಂತ ಇದ್ದಾರೆ. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್, 12 ಈಕ್ವಿಟಿ ಶೇರ್ಸ್ ಫಾರ್ 10 ಈಕ್ವಿಟಿ ಶೇರ್, ಎವ್ರಿ 10 ಈಕ್ವಿಟಿ ಶೇರ್ಸ್ಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ 12 ಈಕ್ವಿಟಿ ಶೇರ್ಸ್ ಫಾರ್ ಎವ್ರಿ 10 ಈಕ್ವಿಟಿ ಶೇರ್ಸ್ ಅಂದ್ರೆ ಅಲ್ಲಿಗೆ 36,000 ಈಕ್ವಿಟಿ ಶೇರ್ಸ್ ಆಗುತ್ತೆ. ಹೊಸದಾಗಿ 36,000 ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್ ಅಂತ ತಗೊಂಡ್ರೆ 3,60,000 ಆಯ್ತು. ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಬಂದಾಗ 3,60,000, ದಟ್ ಇಸ್ 12 divided by 10 into 30 ಅಂತ ಮಾಡಿದಾಗ ದಟ್ ಲೀಡ್ಸ್ ಟು 36,000 ಶೇರ್ಸ್. 36,000 ಶೇರ್ಸ್ ಇಂಟು rupees 10 ಈಚ್ ಅಂದ್ರೆ 3,60,000 ಆಯ್ತು. ಇನ್ ದ ಫಾರ್ಮ್ ಆಫ್ ಕ್ಯಾಶ್ rupees 10 for 10 shares, then 30,000 shares ಎಷ್ಟು ಅಂತ. 10 divided by 10 ಅಂದ್ರೆ 1 ಆಗುತ್ತೆ. 1 into 30,000 ಅಂದ್ರೆ 30,000 rupees ಕ್ಯಾಶ್ ಕೊಡ್ತಾ ಇದ್ದಾರೆ. ಅಂಡ್ ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 1 lakh ಇತ್ತು, ಪ್ಲಸ್ ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡ್ತಿದ್ರೆ 5% ಆಫ್ 1 lakh, ದಟ್ ಇಸ್ 1,05,000. ಟೋಟಲ್ ಮಾಡಿದಾಗ ನಮಗೆ 4,95,000 ಬರುತ್ತೆ. ದಟ್ ಇಸ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಮೂನ್ ಲಿಮಿಟೆಡ್, ರಿಯಲೈಸೇಷನ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ಅಸೆಟ್ಸ್ ಗಳನ್ನ ಎಂಟ್ರಿ ಮಾಡೋಣ. ದೇರ್ ಬುಕ್ ವ್ಯಾಲ್ಯೂ, the goodwill 50,000, land 2 lakh, plant 1 lakh, debtors 50,000, stock 30,000, and bank account, that is the realization expenses 2,000. To preference shareholders account, that is premium calculate ಮಾಡಲ್ಲ. 5% premium ಅಲ್ಲಿ 1 lakh ಗೆ 5% ಅಂದ್ರೆ 5,000 ಆಯ್ತು. And then liabilities entry ಮಾಡೋಣ. by creditors 30,000 and by bills payable 50,000. and then purchase consideration entry ಮಾಡೋಣ. by Sun Limited account 4,95,000. ಸೊ ಈಗ ನಾವು ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. is 5,75,000. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 1,38,000 ಬರುತ್ತೆ. ದಟ್ ಈಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಯಾಕಂದ್ರೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಏನೇ ಬ್ಯಾಲೆನ್ಸ್ ಉಳಿದ್ರೂ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಈಸ್ 1,38,000. ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ದಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಫಸ್ಟ್ ಅವರ ಇದನ್ನ ಎಂಟ್ರಿ ಮಾಡೋಣ. ಕ್ರೆಡಿಟ್ ಸೈಡ್ ಬೈ ಶೇರ್ ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ದಟ್ ಈಸ್ 3 lakh. ಅಂಡ್ ದೆನ್ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಉಳ್ಕೊಂಡಂತ ಬ್ಯಾಲೆನ್ಸ್ ಇದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಇದೀಗ, ದಟ್ ಈಸ್ ಡೆಬಿಟ್ ಬ್ಯಾಲೆನ್ಸ್. ಇಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಬೈ ರಿಯಲೈಸೇಷನ್ ಅಕೌಂಟ್ 1,38,000. ಅಂಡ್ ದೆನ್ ಇವರಿಗೆ ಸನ್ ಲಿಮಿಟೆಡ್ ಅಲ್ಲಿ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ದಟ್ ಈಸ್ ಟು ಈಕ್ವಿಟಿ ಶೇರ್ಸ್ ಇನ್ ಸನ್ ಲಿಮಿಟೆಡ್ ಅಕೌಂಟ್ 3,60,000. ದಟ್ ಈಸ್ ಇಲ್ಲಿ ವರ್ಕಿಂಗ್ ನೋಟ್ ಅಲ್ಲಿ ಇದೆ ನೋಡಿ. ಇನ್ ದ ಫಾರ್ಮ್ ಆಫ್ ಶೇರ್ 3,60,000. ಅಂಡ್ ದೆನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಾಸ್ ಇದೆ, ಆ ಲಾಸ್ ನ ಇದು ಮಾಡೋಣ, ಎಂಟ್ರಿ ಮಾಡೋಣ. ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 10,000. ಅಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅದು ಕೂಡ ಎಂಟ್ರಿ ಮಾಡೋಣ. ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 5,000. ಟೋಟಲ್ ಮಾಡಿದಾಗ ನಮಗೆ
ಕ್ರೆಡಿಟ್ ಸೈಡ್ 4,38,000 ಬರುತ್ತೆ, ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 63,000 rupees ಉಳಿಯುತ್ತೆ. ದಟ್ ವಿಲ್ ಬಿ ಪೇಡ್ ಥ್ರೂ ಕ್ಯಾಶ್ ಅಕೌಂಟ್, ದಟ್ ಇಸ್ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಫಿಗರ್. ಕ್ಯಾಶ್ ಅಕೌಂಟ್ ಓಪನ್ ಮಾಡೋಣ ನೆಕ್ಸ್ಟ್. ಸೊ ಕ್ಯಾಶ್ ಪ್ರಾಬ್ಲಮ್ ಕೊಟ್ಟಿರೋದಂಗೆ ಟು ಬ್ಯಾಲೆನ್ಸ್ ಡೌನ್ 35,000 ಇದೆ. ಸೊ ಅಂಡ್ ದೆನ್ ಸನ್ ಲಿಮಿಟೆಡ್ ಅವರು ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಕೊಡ್ತಾ ಇದ್ದಾರೆ ನೋಡಿ, ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ 30,000 rupees. ಸೊ ಅದನ್ನ ಎಂಟ್ರಿ ಮಾಡೋಣ ಟು ಸನ್ ಲಿಮಿಟೆಡ್ ಅಕೌಂಟ್ 30,000. ಅಂಡ್ ದೆನ್ ಕ್ರೆಡಿಟ್ ಸೈಡ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ನೋಡೋಣ. ಬೈ ರಿಯಲೈಸೇಷನ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆಗ್ತಾ ಇದೆಯಲ್ಲ 2,000 rupees ಅದು. ಅಂಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ದಟ್ ಇಸ್ ಇಲ್ಲಿ ನೋಡಿ ಬ್ಯಾಲೆನ್ಸ್ ಫಿಗರ್ ಏನ್ ಅದನ್ನ ಕ್ಯಾಶ್ ಮುಖಾಂತರ ಪೇ ಮಾಡ್ತಾ ಇದೀವಲ್ಲ, ಡೆಬಿಟ್ ಆಗಿದೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 63, ಟೋಟಲ್ ಮಾಡಿದಾಗ both ಸೈಡ್ 65,000 ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಅಕೌಂಟ್ ಸನ್ ಲಿಮಿಟೆಡ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿಲ್ಲ, ಇಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದೀವಿ 4,95,000. ಈ 4,95,000 ಅವ್ರಿಗೆ ಪೇ ಮಾಡ್ತಾ ಇದ್ದಾರೆ ಅಂದ್ರೆ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ಸನ್ ಲಿಮಿಟೆಡ್ 3,60,000. in the form of preference shares in Sun Limited account 1,05,000, in the form of cash that is by bank account 30,000. 4,95,000, 4,95,000. Next, equity shares in Sun Limited account. So to Sun Limited account 3,60,000 ಯಾವ ಕಂಪನಿ ಅಂದ್ರೆ Sun Limited, ಅದನ್ನ ಯಾರಿಗೆ ಇಶ್ಯೂ ಮಾಡ್ತಾ ಇದ್ದಾರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 3,60,000. Next 6% preference shares in Sun Limited account. So ಅವರಿಗೆ 6% ಪ್ರಿಫರೆನ್ಸ್ ಶೇರ್ಸ್ ಆಗಿ ಯಾವ ಕಂಪನಿ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಸನ್ ಲಿಮಿಟೆಡ್ ಅಕೌಂಟ್ ಟು ಸನ್ ಲಿಮಿಟೆಡ್ ಅಕೌಂಟ್ 1,05,000 ಅದನ್ನ ಯಾರಿಗೆ ಇಶ್ಯೂ ಮಾಡ್ತಾರೆ ಬೈ 6% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗಿ ಇಶ್ಯೂ ಮಾಡ್ತೀವಿ. ಸೊ ಅದಕ್ಕೆ ಬೈ 6% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 1,05,000 both ಸೈಡ್ 1,05,000. ನೆಕ್ಸ್ಟ್ 6% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಅವರ ಶೇರ್ ಕ್ಯಾಪಿಟಲ್ ಎಂಟ್ರಿ ಮಾಡೋಣ. ಬೈ 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,00,000 ದಟ್ ಇಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ 1,00,000. And then by realization account that is premium pay ಮಾಡ್ತಾ ಇದೀವಲ್ಲ that is 5,000, total 1,05,000. ಸೊ ಈ 1,05,000 ಯಾವ ಫಾರ್ಮ್ ಅಲ್ಲಿ ಕೊಡ್ತಾ 6% ಪ್ರಿಫರೆನ್ಸ್ ಶೇರ್ಸ್ ಮುಖಾಂತರ ಕೊಡ್ತಾ ಇದೀವಿ. 6% ಪ್ರಿಫರೆನ್ಸ್ ಶೇರ್ಸ್ 5,000. So like that we should prepare necessary ledger account in the books of Moon Limited. Realization account, equity shareholders account, cash account, Sun Limited account, equity shares in Sun Limited account, 6% preference share in Sun Limited account, and 6% share. Thank you for watching this video. Thank you.